ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಕೂಡ ಎಂಟರ್ ಆಗಿದೆ. ನಾಗೇಂದ್ರ ಮತ್ತು ದದ್ದಲ್ ಅವರ ನಿವಾಸಗಳ ಮೇಲೆ ದಾಳಿಯಾಗಿದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ. ಮಾಜಿ ಮಂತ್ರಿ ನಾಗೇಂದ್ರ, ಶಾಸಕ ಬಸನಗೌಡ ದದ್ದಲ್ಗೆ ನಿಜಕ್ಕೂ ಇದು ಶಾಕ್. ಬೆಳ್ಳಂಬೆಳಗ್ಗೆ ನಾಗೇಂದ್ರ ಮತ್ತು ದದ್ದಲ್ ಮನೆ ಮೇಲೆ ಇಡಿ ರೇಡ್ ಆಗಿದೆ. ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿರುವ ನಾಗೇಂದ್ರ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ರಾಯಚೂರಿನಲ್ಲಿರ್ತಕ್ಕಂಥ ದದ್ದಲ್ ನಿವಾಸದ ಮೇಲೂ ಕೂಡ ಈಗ ದಾಳಿಯಾಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ತಿದೆ. ಹಗರಣದ ಆರೋಪಿಗಳ ಮನೆ ಮೇಲೆ ಕೂಡ 11 ಜನ, ಅದ್ರ ಮೇಲೂ ಅಲ್ಲೂ ಇಡಿ ರೇಡ್ ಆಗಿದೆ. ವಾಲ್ಮೀಕಿ ನಿಗಮದ MD ಪದ್ಮನಾಭ್, ಲೆಕ್ಕ ಪರಿಶೋಧಕ ಪರಶುರಾಮ್, ಒಟ್ಟು 18 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಅಕ್ರಮ ಹಣ ವರ್ಗಾವಣೆ ಆದಾಗ ಮಾತ್ರ, ಆ ಅನುಮಾನಗಳು ಬಂದಾಗ ಮಾತ್ರ ಇಡಿ ಅವರು ಸಾಮಾನ್ಯವಾಗಿ ರೇಡನ್ನು ಮಾಡ್ತಾರೆ. ಈಗಾಗಲೇ ಈ ಪ್ರಕರಣದಲ್ಲಿ CBI ತನಿಖೆ ನಡೆಸ್ತಾ ಇದೆ, CID ತನಿಖೆ ನಡೆಸ್ತಾ ಇದೆ. ಅದರ ನಡುವೆ ಈಗ ಇಡಿ ಕೂಡ ಎಂಟರ್ ಆಗಿದೆ. ಪ್ರಕರಣದ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಈಗ 11 ಜನ ಆರೋಪಿಗಳು ಕೂಡ SIT ವಶದಲ್ಲಿದ್ದಾರೆ, ಅಂದರೆ CID ವಶದಲ್ಲಿದ್ದಾರೆ. ಹೊರಗಡೆ ಇರ್ತಕ್ಕಂಥವರು ಇವರಿಬ್ಬರೇ, ನಾಗೇಂದ್ರ ಮತ್ತು ದದ್ದಲ್. ಹಾಗಾಗಿ ಇವಾಗ ನಾಗೇಂದ್ರ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದರು, CID ಆಫೀಸ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಇವತ್ತು ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬನ್ನಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಸಂಕಟಗಳ ಮೇಲೆ ಸಂಕಟ ಶುರುವಾಗಿದೆ. ಒಂದು ಕಡೆ ಇಡಿ ರೇಡ್ ಆಗಿರೋದು, ಮತ್ತೊಂದು ಕಡೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ನಿನ್ನೆ ಕೂಡ ವಿಚಾರಣೆಗೆ ನಾಗೇಂದ್ರ ಅವರು ಬಂದಿದ್ದರು. ಸೊ ಹಾಗಾಗಿ ಯಾರ್ಯಾರ ತನಿಖೆಯನ್ನು, ಯಾವ್ಯಾವ ವಿಚಾರಣೆಯನ್ನು ಎದುರಿಸೋದು ಅಂತಕ್ಕಂಥ ಸಂದರ್ಭ ಇಡಿ ರೇಡ್ ಆಗಿದೆ. ಇಡಿ ರೇಡ್ನಲ್ಲಿ ಸಾಮಾನ್ಯವಾಗಿ ಡಾಕ್ಯುಮೆಂಟ್ಗಳ ಪರಿಶೀಲನೆ ದೊಡ್ಡ ಮಟ್ಟದಲ್ಲಾಗುತ್ತೆ. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಅಕ್ರಮ ಎಸಗಿರೋದು ಗೊತ್ತಾದರೆ, ಇಲ್ಲಿ ತನಕ ಇರೋ ಮಾಹಿತಿ ನಾಗೇಂದ್ರ ಅವರ PS ಪರ್ಸನಲ್ ಸೆಕ್ರೆಟರಿ ಮತ್ತು ದದ್ದಲ್ ಪರ್ಸನಲ್ ಸೆಕ್ರೆಟರಿ ದುಡ್ಡು ಹೋಗಿದೆ ಅಂತ. ಇವ್ರಿಗೇನಾದರೂ ದುಡ್ಡು ಹಣ ಬಂದಿದೆಯಾ ಅದನ್ನು ಚೆಕ್ ಮಾಡಬೇಕಲ್ಲ. ಹಗರಣದ ಎಲ್ಲ ಆರೋಪಿಗಳ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಇವತ್ತು ನಿನ್ನೆಯಷ್ಟೇ ವಿಚಾರಣೆಯನ್ನು ಎದುರಿಸಿದ್ರು ನಾಗೇಂದ್ರ ಮತ್ತು ದದ್ದಲ್. ಇವತ್ತು ಇಡಿ ರೇಡ್ ಆಗಿದೆ. ಇವತ್ತು ಮತ್ತೆ ವಿಚಾರಣೆಗೆ ಬರುವಂತೆ ನೋಟಿಸನ್ನು SIT ಅವರು ಕೂಡ ನೀಡಿದ್ರು. ಈ ಮಧ್ಯೆಯೇ ದಾಳಿಯನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಸೊ ಹಾಗಾಗಿ ಇವತ್ತು ಅವರು ವಿಚಾರಣೆಗೆ ಅವ್ರ ಪಾಡಿಗೆ ಅವ್ರು ಬರ್ತಾರಾ, ಇಲ್ಲ ಇಡಿ ಅಧಿಕಾರಿಗಳು ಇಲ್ಲ ನೀವು ಇಲ್ಲೇ ಇರಬೇಕು ಅಂತ ಹೇಳ್ತಾರಾ ಗೊತ್ತಿಲ್ಲ. ಸಾಮಾನ್ಯವಾಗಿ ಇಡಿ ರೇಡ್ ಆದಾಗ ಬೆಳಗ್ಗೆನೇ ಯಾಕೆ ಮಾಡ್ತಾರೆ ಅಂದರೆ, ಅವರು ಪ್ರಕರಣದ ಆರೋಪಿಗಳು ಯಾರಿರ್ತಾರೆ ಅವ್ರನ್ನ ಎದುರಾ ಕೂರಿಸ್ಕೊಂಡೇ ರೇಡ್ ಮಾಡ್ತಾರೆ. ಹಾಗಾಗಿ ಇವತ್ತು ವಿಚಾರಣೆಗೆ ಹೋಗಬೇಕು ಅಂತ ಪರ್ಮಿಷನ್ ತಗೊಂಡು ನಾಗೇಂದ್ರ ದದ್ದಲ್ ಏನಾದರೂ CID ಕಚೇರಿಗೆ ಬರ್ತಾರಾ, ಅಥವಾ ಇಡಿ ಅವರು ಅದಕ್ಕೆ ಅವಕಾಶ ಕೊಡಲ್ವಾ ಅನ್ನುವಂಥದ್ದೇ ಪ್ರಶ್ನೆ ಇರ್ತಕ್ಕಂಥದ್ದು. ನೋಡೋಣ ಏನು ಮಾಡ್ತಾರೆ ಅಂತ. ಮುಂದಿನ ನ್ಯೂಸ್ಗಳಲ್ಲಿ ಅದೆಲ್ಲದರ ಅಪ್ಡೇಟ್ಸನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಸದ್ಯದಲ್ಲಿ ಈಗ ಮೂರು ತನಿಖಾ ಸಂಸ್ಥೆಗಳು, ಇಡಿ, CBI ಮತ್ತು CID. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ಎಸ್ ವಿಜಯ್, ಈಗ ದದ್ದಲ್ ಅವರ ನಿವಾಸ ಎಲ್ಲಿರ್ತಕ್ಕಂಥದ್ದು, ಏನು ರೇಡ್ ಆಗಿದೆ, ಎಷ್ಟು ಜನ ರೇಡ್ ಮಾಡಿದ್ದಾರೆ, ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ ವಿಜಯ್? ಖಂಡಿತವಾಗಿ ಅರವಿಂದ್, ಏನು ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಏನು ಇಷ್ಟು ದಿನ ಪ್ರಕರಣದಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತಾನೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ನಿನ್ನೆ SIT ವಿಚಾರಣೆಗೆ ಒಳಪಟ್ಟಿದ್ದಾರೆ. 4 ತಾಸುಗಳ ವಿಚಾರಣೆ ಬಳಿಕ ಇವತ್ತು ಕೂಡ SIT ಅವರಿಗೆ ವಿಚಾರಣೆ ಕರೆದಿರುವಂತದ್ದು. ಇದರ ಬೆನ್ನಲ್ಲೇ ಇವತ್ತು ರಾಯಚೂರಿನಲ್ಲಿರ್ತಕ್ಕಂಥ RR ನಗರದ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. 2 ತಂಡಗಳಲ್ಲಿ ಸುಮಾರು 10 ಜನ ಅಧಿಕಾರಿಗಳು ಬೆಳಗ್ಗೆ 7 ಗಂಟೆಯಿಂದ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಒಂದು ತಂಡ ಅವರ ಮನೆಯನ್ನ ನಡೆಸಿದ್ರೆ, ಇನ್ನೊಂದು ತಂಡ ಅವರಿಗೆ ಸಂಬಂಧಪಟ್ಟ ಜಾಗಗಳಲ್ಲಿ ಏನು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಒಂದ್ ವೇಳೆ ಅವರ ಏನು ಸಂಬಂಧಪಟ್ಟಂತ ದಾಖಲೆಗಳು ಮನೆಯಲ್ಲಿ ಇದಾವ ಅನ್ನುವಂತ ಪರಿಶೀಲನೆ ತೀವ್ರವಾಗಿ ನಡೆದಿರುವಂತದ್ದು. ಇದುವರೆಗೂ ಕೂಡ ದದ್ದಲ್ ಅವರು ಹೇಳಿಕೆ ಕೊಡ್ತಾ ಬಂದಿದ್ದು, ಏನು ಈ ಹಗರಣ ಹಾಕು ನನಗೂ ಸಂಬಂಧ ಇಲ್ಲ ಯಾವುದೇ ರೀತಿಯಾಗಿ, ಯಾಕೆಂದ್ರೆ ನಾನು ಅಧಿಕಾರ ಸ್ವೀಕರಿಸಿದ ನಂತರ ಏನು ಚುನಾವಣೆಗಳು ಬಂದವು, ನೀತಿ ಸಂಹಿತೆ ಜಾರಿ ಆಯ್ತು, ಹಾಗಾಗಿ ನಾನು ಅದರಲ್ಲಿ ಯಾವುದೇ ಪಾತ್ರವನ್ನು ವಹಿಸಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಒಂದೊಂದೇ ಬೆಳವಣಿಗೆಯಲ್ಲಿ ಅವರ ಪಾತ್ರ ಇರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ತನಿಖೆ ಮುಂದುವರೆದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ರಾಯಚೂರಿನಲ್ಲಿ ಇರ್ತಕ್ಕಂಥ ಅವರ ನಿವಾಸ ಮತ್ತು ಇತರ ಸ್ಥಳಗಳಲ್ಲಿ ಕೂಡ ಇಡಿ ಅಧಿಕಾರಿಗಳು ತೀವ್ರ ತಪಾಸಣೆ ನಡೆಸ್ತಾ ಇದ್ದಾರೆ. ಅರವಿಂದ್, ಓಕೆ, ಎಷ್ಟು ಜನ ಅಧಿಕಾರಿಗಳು, ಏನು ಎತ್ತ ಅಂತ ಏನು ಮಾಹಿತಿ ಇನ್ನೂ ಗೊತ್ತಾಗಿಲ್ವಾ? 2 ತಂಡಗಳಲ್ಲಿ ಅಧಿಕಾರಿಗಳು ಬಂದಿರುವಂತದ್ದು ಪಕ್ಕಾ ಆಗಿದೆ. ಅದರಲ್ಲಿ ಸುಮಾರು 10 ಜನ ಅಧಿಕಾರಿಗಳು ಇರಬಹುದು ಎನ್ನಲಾಗ್ತಾ ಇದೆ. ಯಾಕೆಂದ್ರೆ ಅವರ ನಿವಾಸದ ಸುತ್ತ ಕೂಡ ಯಾವುದೇ ವಾಹನಗಳು ಇಲ್ಲ. ಬೆಳಗ್ಗೆ ಬಂದಂತ ಅಧಿಕಾರಿಗಳು ವಾಹನಗಳನ್ನು ಕೂಡ ದೂರದಲ್ಲಿ ನಿಲ್ಲಿಸಿರುವಂತದ್ದು. ಕೇವಲ ಏನು ಹೊರಗಡೆ ಓಡಾಡೋ ಅಧಿಕಾರಿಗಳು ಮತ್ತು ಅವರು ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಹೊರಗಡೆ ಬಿಡ್ತಾ ಇಲ್ಲ. ಏನು ಅರೆಸೇನಾಪಡೆ ಸಿಬ್ಬಂದಿಯನ್ನ ಒಂದು ಭದ್ರತೆಯಲ್ಲಿ ಈ ಒಂದು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. 10 ಜನ, ಅದು 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು 2 ತಂಡದಲ್ಲಿ ಅದನ್ನು ಒಂದು ತಪಾಸಣೆ ಮತ್ತು ಪರಿಶೀಲನೆಯನ್ನ ನಡೆಸಿರುವಂತದ್ದು ಸದ್ಯದ ಮಾಹಿತಿ ಇದೆ. ಅರವಿಂದ್, ಥ್ಯಾಂಕ್ ಯು ವಿಜಯ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮುಂದಿನ ಸಮಯದಲ್ಲಿ ಇವೆಲ್ಲ ಗೊತ್ತಾಗುತ್ತೆ, ಏನು ಎತ್ತ, ಏನೇನು ರೇಡ್ ಮಾಡಿದ್ರು, ಏನು ಸಿಕ್ಕಿದೆ, ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗುತ್ತೆ. ನಾಗೇಂದ್ರ ಅವರ 2 ನಿವಾಸಗಳ ಮೇಲೆ ಮಾತ್ರ ಬಳ್ಳಾರಿ ಮತ್ತು ಬೆಂಗಳೂರು ರೇಡ್ ಆಗಿದೆ. ದದ್ದಲ್ ಅವರ ನಿವಾಸದ ಮೇಲೆ ಕೂಡ ರೇಡ್ ಆಗಿದೆ.